ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಮಗೆ ಮಾತನಾಡಲು, ಬರೆಯಲು ಮತ್ತು ಓದಲು ಪ್ರಮುಖವಾಗಿ 3 ಕಾಲಗಳ ಅರಿವಿರಬೇಕು. ಕನ್ನಡದಲ್ಲಿ ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಅಂತ ಇದ್ದೇವೆ. ಆದರೆ ಇಂಗ್ಲೀಷ್ನಲ್ಲಿ ಅದೇ ತೆರನಾಗಿ 3 ಕಾಲಗಳಿವೆ. ಅವುಗಳಿಗೆ ನಾವು ಹೇಳಬೇಕು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ಮತ್ತೆ ಹೇಳ್ತೀನಿ, ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು ಆ್ಯಂಡ್ ಫ್ಯೂಚರ್ ಟೆನ್ಸ್. ಅದೇ ನಾವು ಇಂಗ್ಲೀಷಲ್ಲಿ ಬರೆಯುವಾಗ ಮತ್ತು ಓದುವಾಗ ಫ್ಯೂಚರ್ ಟೆನ್ಸ್ನ ಬದಲಾಗಿ ನಾವು ಭೂತ ಕೃದ್ವಾಚಕಗಳು ಅಂತ ಹೇಳ್ತೀವಿ. ಅವುಗಳನ್ನೇ ತಿಳ್ಕೊಂಡು ನಾವು ಬರೀಬೇಕು, ಓದಬೇಕು. ಈಗ ಕೂಡ ನಾನು ಭೂತಕಾಲ ಮತ್ತು ಭೂತ ಕೃದ್ವಾಚಕಗಳ ಪರಿಚಯ ಮಾಡ್ತಿದ್ದೇನೆ. ಅದನ್ನೇ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಇಂಟ್ರೊಡಕ್ಷನ್ ಟು ಪಾಸ್ಟ್ ಟೆನ್ಸು ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ಸ್ ಅಂತ ಇದೆ. ಅವುಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತಾ, ಈ ಹೊತ್ತಿನ ಮೊದಲನೇ ವರ್ಬ್ ಅಂದರೆ ಕ್ರಿಯಾಪದ ಫಾರ್ಸೇಕ್. ಅದು ವರ್ತಮಾನ ಕಾಲದಲ್ಲಿ, ಭೂತಕಾಲದಲ್ಲಿ ಫಾರ್ಸೇಕ್ ಆಗುತ್ತೆ, ಭೂತ ಕೃದ್ವಾಚಕದಲ್ಲಿ ಫಾರ್ಸೇಕ್ ಆಗುತ್ತೆ. ನಂತರ ಫ್ರಿಜ್ ಅನ್ನೋದು ಪ್ರೆಸೆಂಟ್ ಟೆನ್ಸು, ಫ್ರೋಜನ್ ಅನ್ನೋದು ಪಾಸ್ಟ್ ಟೆನ್ಸು, ಫ್ರೋಜನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ನಂತರ ಕ್ಲೈಡ್ ಅನ್ನೋದು ವರ್ತಮಾನ ಕಾಲ, ಗಿಲ್ಟ್ ಅನ್ನೋದು ಭೂತಕಾಲ, ಮತ್ತೊಮ್ಮೆ ಗಿಲ್ಟ್ ಅಂದರೆ ಅದು ಕೂಡ ಭೂತ ಕೃದ್ವಾಚಕ ಆಗುತ್ತೆ. ನಂತರ ಗೋ ಅನ್ನೋದು ಪ್ರೆಸೆಂಟ್ ಟೆನ್ಸು, ವೆಂಟ್ ಅನ್ನೋದು ಪಾಸ್ಟ್ ಟೆನ್ಸು, ಗಾನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ನಂತರ ಗ್ರೈಂಡ್ ಅನ್ನೋದು ವರ್ತಮಾನ ಕಾಲ ಮತ್ತು ಭೂತಕಾಲದಲ್ಲಿ ಗ್ರೌಂಡ್ ಆಗುತ್ತೆ. ನಂತರ ಗ್ರೌಂಡ್ ಅಂತ ಮತ್ತೆ ಭೂತ ಕೃದ್ವಾಚಕ ಇರುತ್ತೆ. ಹಾಗೆ ಗ್ರೌಂಡ್ ಅನ್ನೋದು ಪ್ರೆಸೆಂಟ್ ಟೆನ್ಸು, ಗ್ರೀವ್ ಅನ್ನೋದು ಪಾಸ್ಟ್ ಟೆನ್ಸು, ಗ್ರೌಂಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆಗಿದೆ. ಇದೇ ಥರನಾಗಿ ಹೇಳ್ತಾಯಿದೆ ನೋಡಿ. ಹ್ಯಾಂಗು ಪ್ರೆಸೆಂಟ್ ಟೆನ್ಸು, ಹ್ಯಾಂಗ್ ಅಂದರೆ ಪಾಸ್ಟ್ ಟೆನ್ಸು, ಹಾಗೆ ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಹಂಗಾಗುತ್ತೆ. ನಂತರದ ವರ್ಬು ಕ್ರೋ ಅನ್ನೋದು ಪ್ರೆಸೆಂಟ್ ಟೆನ್ಸು, ಗ್ರೀವ್ ಅನ್ನೋದು ಪಾಸ್ಟ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಆಗುತ್ತೆ. ಇಲ್ಲಿ ಮತ್ತೊಮ್ಮೆ ಹ್ಯಾಂಗ್ ಬಂದಿದೆ, ಅರ್ಥ ಮಾತ್ರ ಸೇಮ್ ಇದೆ. ಆದರೆ ಈ ಕೂಡ ಹೇಳ್ಬೋದು, ಬರೀಬೋದು, ಓದ್ಬೋದು. ಅಂದರೆ ಪಾಸ್ಟ್ ಟೆನ್ಸು ಹ್ಯಾಂಗಡ್ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಕೂಡ ಹ್ಯಾಂಗಡ್ ಆಗುತ್ತೆ. ನಂತರ ಹ್ಯಾವ್ ಅನ್ನೋದು ಪ್ರೆಸೆಂಟ್ ಟೆನ್ಸು, ಹ್ಯಾಡ್ ಅನ್ನೋದು ಪಾಸ್ಟ್ ಟೆನ್ಸು, ಹ್ಯಾಡ್ ಅಂತ ಮತ್ತೊಮ್ಮೆ ಅಂದರೆ ಅದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ನಂತರ ವರ್ಬು ಹಿಯರ್ ಅನ್ನೋದು ಪ್ರೆಸೆಂಟ್ ಟೆನ್ಸು, ಹಿಯರ್ಡ್ ಅನ್ನೋದು ಪಾಸ್ಟ್ ಟೆನ್ಸು, ಮತ್ತೊಮ್ಮೆ ಹಿಯರ್ಡ್ ಅನ್ನೋದು ಕೂಡ ಅದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್ ಆಗುತ್ತೆ. ನಂತರ ಹೈಡ್ ಅನ್ನೋದು ವರ್ತಮಾನ ಕಾಲ, ಹಿಡ್ ಅನ್ನೋದು ಭೂತಕಾಲ, ರನ್ ಅನ್ನೋದು ಪಾಸ್ಟ್ ಭೂತ ಕೃದ್ವಾಚಕ ಆಗುತ್ತೆ. ಈ ಹೊತ್ತಿಗೆ ಇದು ಸಾಕು. ಇನ್ನೂ ಸುಮಾರು ವರ್ಬ್ಸ್ ಇದೆ, ಅಂದರೆ ಇನ್ನೂ ಸುಮಾರು ಕ್ರಿಯಾಪದಗಳಿವೆ. ಅವುಗಳ ಭೂತಕಾಲ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ತಿಳ್ಕೊಬೇಕಾಗುತ್ತೆ. ಅವುಗಳನ್ನ ಮುಂದೆ ನೋಡೋಣ, ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ, ಕಲಿಯೋಣ. ಆದ್ದರಿಂದ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಹಾಯ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಬರುವಂಥ ಲಾಭಗಳು ನೋಡ್ಕೊಳ್ಳಿ, ತಿಳ್ಕೊಳ್ಳಿ, ಓದ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿಯಾಗಿ ನೋಡಿ. ಮೈ ಲಾಸ್ಟ್ ವರ್ಡ್ ಈಸ್ ಥ್ಯಾಂಕ್ ಯು ಮಚ್. ಬೈ, ಟೇಕ್ ಕೇರ್, ಸಿ ಯು ಸೂನ್.